ಸಂಗೀತ ಅವರು ಕೂಡ ಆಗಮಿಸಿದ್ದಾರೆ. ಪ್ರಕಾಶ್ ಅವರು ಹಸಿರು ಸೇನೆ, ಹಾಗೆ ಶಶಿ ಅವರು ಕೂಡ ಆಗಮಿಸಿದ್ದಾರೆ. ಶಶಿ ಅವರು ಕೂಡ ಆಗಮಿಸಿದ್ದಾರೆ. ಇಂಥ ಪದವೇ ನಮ್ಮ ರಾಜ್ಯದ ಸಂಘದ ಪ್ರಕಾಶ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ತುಂಬು ದಿನದ ಸ್ವಾಗತವನ್ನು ಕೋರುತ್ತೇನೆ. ಕೈ ಕೊಬ್ರಿ ಸರ್ ಒಂದು ಫೋಟೋ 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 ಹೋರಾಟಗಾರ ರಾಜ ಸಂಗೀತ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಕೊಟ್ಬಿಡಿ ಏನಾಗಲ್ಲ. ಫೋಟೋ ತೆಗೆಸ್ಕೊಂಡ್ರು ಕೋರುತ್ತೇನೆ. ಶಶಿ ಬೇರಂಬಾಡಿ ಅವರು, ಶಶಿ ಬೇರಂಬಾಡಿ ಯುವ ಮುಖಂಡರು, ಯುವ ಮುಖಂಡರು ಶಶಿ ಬೇರಂಬಾಡಿ ಸಹ ನಮ್ಮ ಎರಡು ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಗ್ರಾಮದ ಯಜಮಾನರಾದಂತ ಹಾಗೆ ಸರ್ ಹಾಗೆ ಎಲ್ಲ ಗೌರವವನ್ನು ರೈತರಿಗೆ ಹೆಚ್ಚಿನ ಪ್ರೀತಿಯ ಎಲ್ಲ ಯುವಕ ಆಟಗಾರ ಬಹಳ ಕ್ರಿಕೆಟ್ ಅನ್ನ ನಮ್ಮ ಈ ಭಾರತದಲ್ಲಿ ಬಹಳ ವಿಜೃಂಭಣೆಯಿಂದ ಸಂತೋಷವಾಗಿ ಹಬ್ಬದ ರೀತಿಯಲ್ಲಿ ಎಲ್ಲ ಸೇರಿ ಏನು ಕೊಡುಗೆ ಮುಂದಿನ ತೊಂದರೆ ನಮ್ಮನ್ನು ನೋಡಿ ಮಾತುಗಳನ್ನು ಬಹಳ ಸಂತೋಷವಾಯಿತು. ಎಲ್ರಿಗೂ ನಮಸ್ಕಾರ. ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತಿಭೆಗಳಿಗಂತೂ ಕೊರತೆ ಇಲ್ಲ. ಬಹಳಷ್ಟು ಪ್ರತಿಭಾವಂತ ಯುವಕರು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇದ್ದಾರೆ. ಆದ್ರೆ ನಮ್ಗೆ ಏನಂದ್ರೆ ಅದಕ್ಕೆ ಕ್ರೀಡೆಗೆ ಬೇಕಾದಂತ ಮೂಲಭೂತ ಸೌಕರ್ಯನ ಒದಗಿಸ್ತಾ ಇಲ್ಲ. ಮಾನ್ಯ ಸ್ಥಳೀಯ ಶಾಸಕರು, ಜಿಲ್ಲಾ ದಂಡಾಧಿಕಾರಿಗಳು ದಯವಿಟ್ಟು ಇಂಥ ಗ್ರಾಮೀಣ ಭಾಗದ ಯುವಕರಿಗೆ ನೋಡಿ, ಒಂದು ಕ್ರೀಡಾಂಗಣದಲ್ಲಿ ಅವರು ಒಂದು ಜಮೀನಿನಲ್ಲಿ ಪಾಪ ಯಾವ ರೀತಿ ಮಾಡ್ಕೊಂಡು ತಮ್ಮ ಪ್ರತಿಭೆಯನ್ನ ಎಷ್ಟು ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಇವರಿಗೆ ಸೂಕ್ತವಾದ ಒಂದು ಆಟದ ಮೈದಾನವನ್ನ ಕಲ್ಪಿಸಿಕೊಡ್ಬೇಕು. ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಯುವಕರು ಸಾಕಷ್ಟು ಗುಂಡ್ಲುಪೇಟೆ, ಹಣ್ಣೂರು, ಚಾಮರಾಜನಗರ ಸಾಕಷ್ಟು ಕ್ರೀಡೆಗಳನ್ನ ನೋಡ್ಕೊಂಡು ಬಂದಿವಿ. ಕ್ರಿಕೆಟ್ ಅನ್ನು ಅದ್ಭುತವಾಗಿ ಆಡ್ತಾ ಇದ್ದಾರೆ ನಮ್ಮ ಭಾಗದ ಯುವಕರು. ಹಾಗಾಗಿ ಇಂಥ ಯುವಕರಿಗೆ ದಯವಿಟ್ಟು ಸ್ಥಳೀಯ ಶಾಸಕರು ಮತ್ತು ಮಾನ್ಯ ಜಿಲ್ಲಾ ದಂಡಾಧಿಕಾರಿಗಳು ದಯವಿಟ್ಟು ಇವರಿಗೆ ಒಂದು ಸೂಕ್ತವಾದಂತಹ ಒಂದು ಕ್ರೀಡಾಂಗಣವನ್ನ ಕಲ್ಪಿಸಿ ಒಂದು ಅಂತಾರಾಜ್ಯ ಮಟ್ಟಕ್ಕೆ ಹೋಗುವಂತ ಕಾರ್ಯಕ್ರಮಗಳನ್ನ ರೂಪಿಸ್ಕೊಡ್ಬೇಕು. ಇಂಥವ್ರಿಗೆ ಸಂಪೂರ್ಣ ಬೆಂಬಲವನ್ನ ಕೊಡಬೇಕು ಅಂತ ಈ ಮುಖಾಂತರ ನಾನು ಒತ್ತಾಯಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕ್ಯಾಪ್ಟನ್ ಶ್ರೇಯಸ್ ಅವರು ಚಪ್ಪಾಳೆ ಮುಖಾಂತರ ಒಂದಾಯ್ತಾ ಅಷ್ಟೇ.
ಹೊಸಮೋಳೆ ಗ್ರಾಮ ಆ, ಚೆನ್ನಾಗಿದೆ ಗ್ರಾಮ. ಸ್ವಚ್ಛವಾಗಿ ಮಡಿಕೊಂಡಿದ್ದಾರೆ ಗ್ರಾಮಗಳು ನೋಡಿ. ನಮ್ಮ ನಗರದ ಗ್ರಾಮಗಳ ಒಂದು ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಅಂದರೆ ಸಂತೋಷದ ವಿಷಯ ನೋಡಿ. ಎಲ್ಲೂ ಕೂಡ ಯಾವುದೇ ಕಸವನ್ನು ಅಂಟಿಲ್ಲ. ತಮ್ಮ ಮನೆ ಮುಂದೆ ಬಹಳ ಒಂದು ಸುರಕ್ಷಿತವಾಗಿ ಮಡಿಕೊಂಡಿದ್ದಾರೆ. ಮಾದರಿ ಗ್ರಾಮ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಎಲ್ಲರೂ ಒಗ್ಗಟ್ಟು.